ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಅಂತಂದರೆ ಮೊನ್ನೆ ಶಿರಾ ಟೌನ್ಗೆ ಹೋಗ್ತೀವಿ ಅಂತ ಹೇಳಿದ್ನಲ್ವಾ, ಸ್ವಲ್ಪ ಪಾತ್ರೆ ಐಟಮ್ಸ್ ಬೇಕಿತ್ತು ನಮಗೆ ಅಡುಗೆ ಮಾಡೋಕ್ಕೆ. ಇದ್ವು ಇನ್ನೂ ಸ್ವಲ್ಪ ಬೇಕಿತ್ತು, ಸೊ ಹಾಗಾಗಿ ತಗೊಂಡು ಬರೋಣ ಅಂತ ಹೋಗಿದ್ವಿ, ತಗೊಂಡು ಬಂದಿದ್ದೀವಿ. ಯಾವ ರೀತಿ ಇದೆ ಅಂತ ನೋಡೋಣ. ಮತ್ತೇನಂದರೆ ಈಗ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ, ಬನ್ನಿ ಅಂದರೆ ಹೋಗಿ ನೋಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ ಬಂದು ಈ ಥರ ಇದೆ ಕಿಚನ್ ಸೆಟ್. ಇದು 4 ಐಟಮ್ಸ್ ಬರುತ್ತೆ. ಇದರಲ್ಲಿ ಈ ಥರ ಇದೆ. ಸ್ಟಾರ್ಟಿಂಗು ಇದರಿಂದ ಸ್ಟಾರ್ಟ್ ಆಗುತ್ತೆ. ಇದು ಫಸ್ಟು ಚಿಕ್ಕದು ನೋಡಿ, ಈ ಥರ ಇದೆ. ಕ್ವಾಲಿಟಿ ಮಾತ್ರ ಮಸ್ತ್ ಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ. ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಇಷ್ಟು ಕ್ವಾಲಿಟಿ ಬರಲ್ಲ, ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೈಡಲ್ಲಿ ಹ್ಯಾಂಡಲ್ ಕೂಡ ಇದೆ, ನೋಡ್ತಿದ್ದೀರಾ ಅಲ್ವಾ. ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಒಂದು 600-700ಗೆಲ್ಲ ಸಿಗುತ್ತೆ. ಇದು ಈ ಸೆಟ್ಟು 5 ಸೆಟ್ ಸಿಗುತ್ತೆ. ಬಟ್ ಏನು ಗೊತ್ತಾ, ಹ್ಯಾಂಡಲ್ ಬಿಸಿ ಇರಬೇಕಾದ್ರೆ ಹಿಡ್ಕೊಳಕ್ಕಾಗಲ್ಲ. ಹ್ಯಾಂಡಲ್ ಇಲ್ಲ ಅಂದರೆ, ವಿತೌಟ್ ಹ್ಯಾಂಡಲ್ ಬಿಸಿ ಇರಬೇಕಾದ್ರೆ ಹಿಡ್ಕೊಳಕ್ಕಾಗಲ್ಲ. ಸೊ ಹ್ಯಾಂಡಲ್ ಇದೆ ಅಲ್ವಾ, ತುಂಬಾ ಹೆಲ್ಪ್ಫುಲ್ ಅಂತ ಅನ್ಬೋದು. ಮತ್ತು ಕ್ವಾಲಿಟಿ ಮಾತ್ರ ಸೂಪರ್ ಅಂದರೆ ಸೂಪರ್ ಅಂತಲೇ ಹೇಳ್ಬೋದು. ಸಪೋಸ್ ಏನಾದರೂ ಈ ಸಾಂಬಾರು ಏನಾದರೂ ಸ್ವಲ್ಪ ಮಿಕ್ಕಿದ್ರೆ ಆ ಥರ ಎಲ್ಲ ಇಟ್ಕೊಳಕ್ಕೋ, ಚಿಕ್ಕದು ಏನಾದರೂ ಐಟಮ್ಸ್ ಉಳ್ಕೊಂಡಿರುತ್ತಲ್ವ, ಅದನ್ನ ಇಟ್ಕೊಳಕ್ಕೆ ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಏನು ಗೊತ್ತಾ, ಕ್ಯಾಪ್ ಕೂಡ ಬಂದಿದೆ ನೋಡಿ, ಈ ಥರ ಕೊಟ್ಟಿರ್ತಾರೆ. ಮತ್ತೆ ಇದಕ್ಕೆ ಸ್ಕ್ರೂ ಕೂಡ ಬಂದಿದೆ. ಮತ್ತೇನಪ್ಪ ಅಂತಂದರೆ, ಫಸ್ಟು ಇದನ್ನ ಇದ್ರೊಳಗಡೆ ಹಸಿ ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೊಬೇಕು. ನೋಡಿ, ಈ ಥರ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ಈ ಥರ ಕ್ಲೋಸ್ ಮಾಡ್ಕೋಬೋದು. ಈ ಥರ ಕಾಣಿಸ್ತಾ ಇದೆ ಲುಕ್ ವೈಸು. ನೋಡ್ತಿದ್ದೀರಲ್ವ, ಈ ಥರ ಇದೆ. ಇದಕ್ಕೆ ಏನು ಗೊತ್ತಾ, ಇನ್ನೊಂದು ಸ್ಪೆಷಲ್ ಅಂದರೆ ಕಾಪರ್ ಕೋಟಿಂಗ್ ಇದೆ ಅದಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಪೀಸು ನೋಡಿ, ಈ ಥರ ಇದೆ. ನೋಡ್ತಿದ್ದೀರಲ್ವಾ, ಈ ಥರ ಇದೆ. ಇದು ಬಿಟ್ಟು ನೆಕ್ಸ್ಟ್ ಇದೆ. ಇದು ಫುಲ್ ಚಿಕ್ಕದಾಗುತ್ತೆ. ಇದು ಸ್ವಲ್ಪ ಮೀಡಿಯಮ್ ಸೈಜ್ ಇದೆ. ಓಕೆನಾ, ಇದು ಮೀಡಿಯಮ್ ಸೈಜ್ ಇದೆ ನೋಡಿ. ಇದು ಬಿಟ್ಟು ನೆಕ್ಸ್ಟ್ ಇದಿದೆ. ಮತ್ತು ಇದಕ್ಕೂ ಕೂಡ ಕಾಪರ್ ಕೋಟಿಂಗ್ ಇದೆ. ಹ್ಯಾಂಡಲ್ಸ್ ಇದೆ. ಹ್ಯಾಂಡಲ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿದೆ, ಸೇಫ್ಟಿ ಇರುತ್ತೆ ಯಾವಾಗಲೂ ಅಲ್ವಾ. ಕೈಯಲ್ಲಿ ಹ್ಯಾಂಡಲ್ಸ್ ಇಲ್ಲ ಅಂದರೆ ಇಟ್ಕೊಳಕ್ಕಾಗಲ್ಲ. ಇದು ಇಲ್ಲ ಅಂದರೆ ಪಾತ್ರೆಗೆ ಬಿಸಿ ಇರೋ ಕಾರಣ ನಾವೇನಾದರೂ ಸಪೋಸ್ ಬಿಸಿಗೆ ಇಟ್ಬಿಟ್ರೆ ಇಟ್ಕೊಳಕ್ಕಾಗಲ್ಲ. ಹ್ಯಾಂಡಲ್ ಇರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ಮತ್ತು ಇದಕ್ಕೂ ಕೂಡ ಅಷ್ಟೇ ಕ್ಯಾಪ್ ಇದೆ, ಜೊತೆಗೆ ಲಿಡ್ ಕೂಡ ಇದೆ, ವಿಷಲ್ ಕೂಡ ಇದೆ. ಇದ್ರ ಜೊತೆಗೆ ಇದು ವಿಷಲ್ ಬಂದಿದೆ. ಸೇಮ್ ನಾನು ಯಾವ ರೀತಿ ತೋರಿಸ್ತಿದ್ದೀನೋ ಅದೇ ರೀತಿ ಇದನ್ನು ಕೂಡ. ನೆಕ್ಸ್ಟ್ ಪೀಸು, ಅದು ನೆಕ್ಸ್ಟು ಬಿಗ್ ಸೈಜು ನೋಡಿ, ಈ ಥರ ಇದೆ. ನೋಡ್ತಿದ್ದೀರಲ್ಲ, ಈ ಥರ ಇದೆ. ಇದಕ್ಕೂ ಸೇಮ್ ಪೀಸು, ಅದೇನಿದೆ ಸೇಮ್ ಪೀಸು. ನೆಕ್ಸ್ಟ್ ಇದು ಅಷ್ಟೇ, ನೋಡ್ತಿದ್ದೀರಾ ಎಲ್ಲ. ಇದು ಬಿಗ್ ಸೈಜ್, ಫುಲ್ ಬಿಗ್ ಸೈಜು. ಅದು ಬಿಟ್ಟು ಇದು ನೆಕ್ಸ್ಟು, ಆಮೇಲೆ ಇದು ನೆಕ್ಸ್ಟು, ಅದಾದ್ಮೇಲೆ ಫೈನಲ್ ಇದು ಬರುತ್ತೆ. ಸೇಮ್ ಎಲ್ಲ ಪೀಸಿಗೂ ಸೇಮ್ ಬಂದಿದೆ. ಮತ್ತು ಕ್ಯಾಪ್ ಕೂಡ ಅಷ್ಟೇ ಸೇಮ್ ಇದೆ. ಸೇಮ್ ನೋಡ್ತಿದ್ದೀರಲ್ಲ, ಈ ಥರನೇ ಇದೆ. ಈ ಥರ ಎಲ್ಲದಕ್ಕೂ ಒಂದ್ಸರಿ ಫಿಕ್ಸ್ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ, ಇದು ಬಂದು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ 4. ನೋಡ್ತಿದ್ದೀರಲ್ವ, ಈ ಥರನೇ ಇದೆ. ಇದು ಫಸ್ಟು ಬಿಗ್ ಸೈಜ್ ಇದೆ ಎಲ್ಲಕ್ಕಿಂತ. ನೋಡ್ತಿದ್ದೀರಲ್ಲ, ಇದು ಬಿಗ್ ಸೈಜ್. ಮತ್ತು ನೋಡಿ, ವಿಜುವಲ್ ಈ ಥರ ಕುತ್ಕೊಳ್ಳುತ್ತೆ. ಕುಕ್ಕರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಾತ್ರೆ ಅಂತ, ಸಖತ್ತಾಗಿದೆ ಅಲ್ವಾ. ಕುಕ್ಕರ್ ಥರನೇ ಇದೆ ಸೇಮು. ಮತ್ತು ಹ್ಯಾಂಡ್ಲು ಕೂಡ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಕಾಪರ್ ಕೋಟಿಂಗ್ ಇದೆ. ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನನಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳಕ್ಕೆ ಇಷ್ಟಿಸ್ತೀನಿ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಸೈಜು ನೋಡ್ತಿದ್ದೀರಲ್ವ, ಸೆಕೆಂಡ್ ಸೈಜ್ ಇದು ಬರುತ್ತೆ. ಇದಕ್ಕೂ ಸೇಮ್ ವಿಷಲ್ ಇದೆ. ಮತ್ತು ಸೈಡು ಇದಿದೆ, ಹ್ಯಾಂಡಲ್ಸ್ ಇದೆ. ಇದು ಕಾಪರ್ ಕೋಟಿಂಗ್ ಇದೆ, ನೋಡ್ತಿದ್ದೀರಲ್ಲ. ನೆಕ್ಸ್ಟ್ ಥರ್ಡ್ ಒನ್ ಇದು ಬರುತ್ತೆ. ಇದು ಅಷ್ಟೇ ಸೇಮ್, ಅದೇನಿದೆಯೋ ಅದು ಸೇಮ್. ಇದು ಲಾಸ್ಟ್ ಪುಟಾಣಿ ಮೈ ಕ್ಯೂಟ್. ಸೊ ಇದು ಚೆನ್ನಾಗಿದೆ ತುಂಬಾ, ನನಗೆ ತುಂಬ ಇಷ್ಟ. ಸೊ ನನ್ನ ಮಗನಿಗೂ ಇದು ತುಂಬ ಇಷ್ಟ, ಹಂಗಾಗಿ ನನಗೂ ಇಷ್ಟ. ನನಗೆ ಇಷ್ಟು 4 ಐಟಮು ಸೇರಿ 800 ಕೊಟ್ಟಿದ್ದೀವಿ. ಕೊಡ್ಬೋದಾ? ನೀವು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ. ಮತ್ತು ನೆಕ್ಸ್ಟ್ ಐಟಮಿಗೆ ಹೋಗೋಣ. ನೆಕ್ಸ್ಟ್ ಬಂದು ಇದು ಬಾಣಲಿ ಅಂತ ಹೇಳ್ತಾರಲ್ಲ, ಅದು ನೋಡ್ತಿದ್ದೀರಲ್ವ, ಸ್ಟೀಲ್. ಇದು ಫುಲ್ಲು ಈ ಥರ ಇದೆ. ಕೆಳಗಡೆನೂ ಕೂಡ ಫಿನಿಶಿಂಗು ಸಹ ಸ್ಟೀಲೇ ಬಂದಿದೆ. ಸೊ ಈ ಥರ ಇದೆ. ಕ್ವಾಲಿಟಿ ವೈಸ್ ಮತ್ತು ಸಖತ್ತಾಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಪ್ರೈಸ್ ಬಂದು 300 ಕೊಟ್ಟಿದ್ದೀನಿ. ಇದಕ್ಕೆ ಕೊಡ್ಬೋದಾ? ಮತ್ತು ನೆಕ್ಸ್ಟ್ ಹೋಗ್ತಿದ್ದೀನಿ ನೋಡಿ,
ಇದು ದೋಸೆ ತವ ಹಿಂದಗಡೆ ಇರೋದು. ಇದು ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಇದು ನೋಡಿ, ಇದು ಬಂದು ಫ್ಯಾನ್. ಏನಾದರೂ ಫ್ರೈ ಮಾಡ್ಕೊಳಕ್ಕಾಗಲಿ ಅಥವಾ ಚಿಕ್ಕದಾಗಿ ಏನಾದರೂ ಇದ್ದರೆ ಫ್ರೈ ಮಾಡ್ಕೊಳಕ್ಕಾಗಲಿ, ಚಿಕ್ಕದಾಗಿ ಒಂದು ಏನಾದರೂ ಹುರ್ಕೊಳಕ್ಕಾಗಲಿ, ಆ ಥರ ಯಾವ್ದಾದ್ರು ಸ್ವಲ್ಪ ಫ್ರೈಗೆಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ಹಂಗಾಗಿ ಇದೊಂದು ಬೇಕೇ ಆಗಿತ್ತು ನನಗೆ. ಸಪೋಸ್ ಇವಾಗ ಟೊಮೆಟೊ ಚಟ್ನಿ ಆ ಥರ ಏನಾದರೂ ಮಾಡಿದ್ರೆ ಚಿಕ್ಕದಾಗಿ, ಅಥವಾ ಏನಾದರೂ ಬಸ್ಸಾರಿಗೆಲ್ಲ ಉರಿಲಿಕ್ಕೆ ಮಾಡಿದ್ರೆ ಈ ಥರ ಹುರ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡಿದ್ದೀನಿ ಇದನ್ನು. ಇದು ಬಂದು ಪ್ರೈಸ್ ಬಂದು 300 ರೂಪೀಸು. ಇದು ದೋಸೆ ತವ ನೋಡ್ತಿದ್ದೀರಲ್ವಾ, ಕ್ವಾಲಿಟಿ ಮತ್ತು ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನಮ್ಮದು ಸ್ವಲ್ಪ ವರ್ಡ್ ಆಗಿತ್ತು, ಹಾಗಾಗಿ ತಗೊಂಡಿದ್ದೀನಿ. ಇವಾಗ ತುಂಬಾ ಚೆನ್ನಾಗಿದೆ ದೋಸೆ ತವ ಮಾತ್ರ. ಇದು ಪ್ರೈಸ್ ಬಂದು 400 ಕೊಟ್ಟಿದ್ದೀನಿ. ಮತ್ತೇನಪ್ಪ ಅಂದರೆ ತುಂಬ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ವೆಯ್ಟ್ ಮಾತ್ರ ಸೂಪರ್ ಆಗಿದೆ, ವೆಯ್ಟೂ ಅಷ್ಟೇ ತುಂಬ ವೆಯ್ಟ್ ಇದೆ, ಹಂಗೆ ಚೆನ್ನಾಗೂ ಇದೆ ಅಂತ ಹೇಳ್ತೀನಿ. ಮತ್ತೇನು ಗೊತ್ತಾ ನೋಡಿ, ಈ ಥರ ಕೋಟಿಂಗ್ ಬಂದಿದೆ ಹಿಂದಗಡೆ, ನೋಡ್ತಿದ್ದೀರಲ್ವಾ, ಈ ಥರ ಕೋಟಿಂಗ್ ಬಂದಿದೆ. ಸೇಫ್ಟಿ ಕೂಡ ತುಂಬ ತೆಳುವಾಗಿದ್ರೆ, ಮಾಮೂಲಿ ಪ್ಲೈನ್ ಇದ್ರೆ ಅಷ್ಟೊಂದು ಫೈರ್ ಎಲ್ಲ ಅಂದರೆ ಬೆಂಕಿ ಎಲ್ಲ ಇದಕ್ಕೆ ಅಟ್ಯಾಚ್ ಆಗುತ್ತಲ್ಲ ಜಾಸ್ತಿನ, ಹಂಗಾಗಿ ಬೇಗ ಸೌದೋಗೋ ಚಾನ್ಸಸ್ ಇರುತ್ತೆ. ಈ ಥರ ಕೊಟ್ಟಿರೋದ್ರಿಂದ ಇದು ಸೇಫ್ಟಿ ಇದ್ದಂಗೆ ಒಂದು ರೀತಿ, ಹಂಗಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಷ್ಟು ಪಾತ್ರಗಳನ್ನೆಲ್ಲ ತಗೊಂಡು ಬಂದ್ವಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಕ್ಲಿಪ್ಪಿಂಗ್. ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ ನಿಮಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್.